ಲೋಕಸಭಾ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಹವಾ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾನೆ ಇದೆ. ಈಗ ಒಂದೊಂದು ಕ್ಷೇತ್ರದ ಮೇಲೆಯೂ ಕೂಡ ಕಾಂಗ್ರೆಸ್ ಪಾಳಿಯ ಕಣ್ಣನ್ನಿಟ್ಟಿದ್ದು ಒಂದೊಂದೇ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅದೆಲ್ಲ ವರ್ಕೌಟ್ಗಳನ್ನು ಕೂಡ ಮಾಡ್ತಾ ಇದೆ. ಈಗ ಕೋಲಾರ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಅವರು. ಇವತ್ತು ಮತ ಶಿಕಾರಿಗೆ ಮುಂದಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಇವತ್ತು ಹೆಲಿಕಾಪ್ಟರ್ ಮೂಲಕ ಕೋಲಾರಕ್ಕೆ ತೆರಳುತ್ತಾರೆ. ಕುರುಡುಮಲೆಯಲ್ಲಿ ಸಭೆಯನ್ನು ನಡೆಸಲಿದ್ದಾರೆ. ಆ ಬಳಿಕ ಮುಳುಬಾಗಿಲಲ್ಲಿ ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕೆ.ವಿ. ಗೌತಮ್ ಪರ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಒಟ್ಟಿಗೆ ಪ್ರಚಾರವನ್ನ ಮಾಡಲಿದ್ದಾರೆ. ಕುರುಡುಮಲೆ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಕ್ಯಾಂಪೇನ್ ಅನ್ನು ಶುರು ಮಾಡಲಿದ್ದಾರೆ. ಒಂದು ಕಡೆ ಮೈಸೂರು ಆ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಕಷ್ಟು ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಕೋಲಾರದಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಇದ್ದಾರೆ. ಅವರ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ.ವಿ. ಗೌತಮ್ ಅವರಿದ್ದಾರೆ. ಅವರನ್ನು ಗೆಲ್ಲಿಸಿಕೊಂಡು ಬರಬೇಕು ಅಂತೇಳಿ ಕಾಂಗ್ರೆಸ್ನ ನಾಯಕರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಯಾಕೆ ಕೋಲಾರದ ವಿಚಾರವಾಗಿ ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡಿತ್ತು. ರಾಜೀನಾಮೆಯ ಪರ್ವದ ಹಂತಕ್ಕೆ ಹೋಗಿತ್ತು. ಶಾಸಕರು, ಸಚಿವರು, MLCಗಳು ಎಲ್ಲರೂ ಕೂಡ ರಾಜೀನಾಮೆಯ ಪತ್ರವನ್ನು ಹಿಡಿದುಕೊಂಡು ಸಭಾಪತಿಗಳನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ರು. ನಾವು ಹೇಳಿದವರಿಗೆ ಟಿಕೆಟ್ ಕೊಡಬೇಕು, ಅವರಿಗೆ ಟಿಕೆಟ್ ಸಿಗಬಾರ್ದು, ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬಾರ್ದು, ಈ ರೀತಿಯಾಗಿ ಬಣ ರಾಜಕೀಯ ಶುರುವಾಗಿತ್ತು. ಇದೆಲ್ಲವನ್ನ ಕೂಡ ಬದಿಗಿಟ್ಟು ಕೊನೆಗೂ ಕೂಡ ಗೌತಮ್ ಅವರನ್ನು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ಪಾಳ್ಯ. ಆ ಬಳಿಕ ಅಭ್ಯರ್ಥಿ ಘೋಷಣೆ ಆದ ಬಳಿಕ ಮೊದಲ ಬಾರಿಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಕೋಲಾರಕ್ಕೆ ಭೇಟಿ ಕೊಡ್ತಿದ್ದಾರೆ. ಕುರುಡುಮಲೆಗೆ ತೆರಳಿ ಅಲ್ಲಿ ದೇವರ ದರ್ಶನವನ್ನು ಪಡೆದು ಆ ಬಳಿಕ ಮುಳುಬಾಗಿಲಿಗೆ ಆಗಮಿಸಿ ಅಲ್ಲಿ ಬೃಹತ್ ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಆ ಮೂಲಕ ಅಭ್ಯರ್ಥಿ ಪರ ಮತ ಪ್ರಚಾರಕ್ಕೆ ಮುಂದಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವತ್ತು ಏನೆಲ್ಲ ಪ್ಲಾನ್ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಕೋಲಾರದಲ್ಲಿ? ಖಂಡಿತ ನಾಗೇಂದ್ರ ಬಾಬು, ಯಾಕಂತ ಹೇಳಿದ್ರೆ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಸಹ ಏನು ಮೂಡಣ ಬಾಗಿಲು ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕುರುಡುಮಲೆಯಲ್ಲಿರುವಂತಹ ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವಂತದ್ದು, ಅದರಲ್ಲೂ ಸಹ ಲೋಕಸಭೆ ಆಗ್ಬೋದು ಮತ್ತು ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಏನು ರಾಜ್ಯದ ದಂಡೆ ಇರುತ್ತು ಏನು ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಇಲ್ಲಿಂದ ಚುನಾವಣೆಯ ರಣಕಹಳೆಯನ್ನು ಊದುವಂಥದ್ದು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಕಳೆದ ಬಾರಿನೂ ಸಹ ಏನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯ ಆಗ್ಬೋದು ಮತ್ತೆ ಡಿ.ಕೆ. ಶಿ ಆಗ್ಬೋದು ಇಲ್ಲಿಂದಲೇ ತಮ್ಮ ಏನು ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಚಾಲನೆ ಕೊಟ್ಟರು. ಇವತ್ತು ಸಹ ಏನು ಇಲ್ಲಿನ ಅಭ್ಯರ್ಥಿಯಾಗಿರುವಂತಹ ಕೆ.ವಿ. ಗೌತಮ್ ಅವರ ಪರವಾಗಿ ಪ್ರಚಾರ ಮಾಡಲು ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಏನು ಇಲ್ಲಿಂದ ರಣಕಾಳೆಯನ್ನು ಊದಲು ಮುಂದಾಗಿರುವಂತದ್ದು. ಇದು 1999 ಸಹ ಏನು ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಮತ್ತೆ ದೇವೇಗೌಡರು ಮತ್ತೆ ಯಡಿಯೂರಪ್ಪರು ಸೇರಿದಂತೆ ಇಲ್ಲಿನ ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಏನು ರಾಜ್ಯದಲ್ಲಿ ಅಧಿಕಾರಿ ಚುಕ್ಕಾಣಿ ಹಿಡಿಯುವುದು ಖಚಿತ ಎಂಬ ನಿಟ್ಟಿನಲ್ಲಿ ಸಹ ಹಲವಾರು ನಾಯಕರು ಸಹ ಏನು ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಒಂದು ರೀತಿಯ ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇವತ್ತು ಅದೇ ಮುಡಣ ಬಾಗಿಲು ಇರುವಂತಹ ಕುರುಡುಮಲೆಯಲ್ಲಿರುವಂತಹ ಗಣಪನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರ ಏನು ಕುರುಡುಮಲೆಯಲ್ಲಿ ಒಂದು ಸಭೆಯನ್ನು ಮಾಡುವ ಮೂಲಕ ತದನಂತರ ಮುಳುಬಾಗಿಲಲ್ಲಿ ಒಂದು ಬೃಹತ್ ಮಟ್ಟದ ರೋಡ್ ಶೋ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರುವಂತದ್ದು. ಇದಕ್ಕೆ ಏನು ಸಿದ್ದರಾಮಯ್ಯನವರಿಗೆ ಏನು ಡಿ.ಕೆ. ಶಿ ಆಗ್ಬೋದು ಮತ್ತೆ ಅವಳಿ ಜಿಲ್ಲೆಯ ಇಬ್ಬರು ಸಚಿವರು ಸೇರಿದಂತೆ ಅನೇಕರು ಸಹ ಇವತ್ತು ಏನು ಸಿದ್ದರಾಮಯ್ಯನವರಿಗೆ ಸಾಥ್ ಕೊಡುವಂತದ್ದು. ಇನ್ನು ಪ್ರಮುಖವಾಗಿ 11:30 ಗಂಟೆಗೆ ಏನು ಇಲ್ಲಿನ ಕೋಲಾರದ ಹೊರವಲಯದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಮಾಡಿರುವಂತದ್ದು. ಇಲ್ಲಿಗೆ ಬೆಂಗಳೂರಿನಿಂದ ಸಿದ್ದರಾಮಯ್ಯನವರು ಇಲ್ಲಿಗೆ ಹೆಲಿಪ್ಯಾಡ್ಗೆ ಆಗಮಿಸಿ ತದನಂತರ ಕಾರ್ ಮೂಲಕ ಏನು ಕುರುಡುಮಲೆಗೆ ಬರುವಂತದ್ದು. ಅಲ್ಲಿ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕುರುಡುಮಲೆಯಲ್ಲಿ ಒಂದು ರೀತಿಯ ಅಂದ್ರೆ ಕಾರ್ಯಕರ್ತರ ಸಭೆಯನ್ನು ಮಾಡಿ ತದನಂತರ ಮುಳುಬಾಗಿಲಿನಲ್ಲಿ ಏನು ರೋಡ್ ಶೋ ಮಾಡುವ ಮೂಲಕ ಏನು ಅಭ್ಯರ್ಥಿಯ ಪರ ಮತಯಾಚನೆ ಮಾಡಲು ಮುಂದಾಗಿರುವಂತದ್ದು. ಆದರೆ ಕೋಲಾರದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಂದು ಪ್ರಮುಖವಾಗಿ ಅಂಶ ಕೇಳಿಬರ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬಣರಾಜಿ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.